ಯಾರಿಗೆ ಜಿಂಕೆ ಅಂದ್ರೆ ಇಷ್ಟ ಇರಲ್ಲ ಹೇಳಿ. ಆದ್ರೆ ಅದೇ ಜಿಂಕೆಗಳನ್ನ ಕಂಡು ಇಲ್ಲಿನ ರೈತರು ಸಾಕಪ್ಪ ಸಾಕು ಇವರ ಸಹವಾಸ ಅಂತಿದ್ದಾರೆ. ಅದು ಎಲ್ಲಿ ಅಂತೀರಾ? ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಒಮ್ಮೆ ಎಲ್ಲ ದೃಶ್ಯಗಳನ್ನ ನೋಡಿ. ಸಾಲು ಸಾಲಾಗಿ ಜಮೀನಿನಲ್ಲಿ ಓಡಾಡುತ್ತಿರುವಂತಹ ಜಿಂಕೆಗಳ ರಾಶಿ, ಜಮೀನಿಗೆ ನುಗ್ಗಿ ತಿನ್ನುತ್ತಿರುವ ಜಿಂಕೆಗಳ ಹಿಂಡು, ಸಮಸ್ಯೆಯಿಂದ ಬೇಸತ್ತ ಅನ್ನದಾತರು. ಜಿಂಕೆಗಳ ಕಾಟಕ್ಕೆ ಕೊಪ್ಪಳ ಜಿಲ್ಲೆಯ ಎರೆಹಂಚಿನಾಳ ರೈತರು ಪರದಾಡ್ತಾ ಇದ್ದಾರೆ. ಹೊಲಕ್ಕೆ ಬಾರದಂತೆ ಜಮೀನಿನ ಸುತ್ತಲೂ ಪ್ಲಾಸ್ಟಿಕ್ ಬಲೆ ಹಾಕಿದ್ದಾರೆ. ಅದಲ್ಲದೆ ಹಗಲಿರುಳು ಲೆಕ್ಕಿಸದೆ ಜಮೀನಿನಲ್ಲೇ ತಾತ್ಕಾಲಿಕ ಮನೆ ನಿರ್ಮಿಸಿಕೊಂಡು ಬೆಳೆಗೆ ಹಾನಿಯಾಗದಂತೆ ಕಾವಲು ಕಾಯ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹಲವು ಗ್ರಾಮದ ರೈತರು ಬರಗಾಲದಿಂದ ಬೆಳೆಯನ್ನ ಕಳೆದುಕೊಂಡು ಕಂಗಾಲಾಗಿ ಹೋಗಿದ್ರು. ಕಳೆದ ವರ್ಷ ಕೃಷಿಗಾಗಿ ಮಾಡಿದ ಸಾಲವನ್ನ ತೀರಿಸಲಿಕ್ಕಾಗದೆ ಇನ್ನೂ ಕೂಡ ಪರದಾಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ವರ್ಷ ಜಿಂಕೆಗಳ ಕಾಟ ಇವರಿಗೆ ಮತ್ತೊಂದು ಸಂಕಷ್ಟವನ್ನ ತಂದೊಡ್ಡಿದೆ. ಇವತ್ತು ಹಗಲಿ ರಾತ್ರಿ ಕೂಡ ಏನಾಗುತ್ತಂದ್ರ ಜಿಂಕಿ ವಿಪರೀತ ಕಾಟ ಆಗಿ ಇರೋದ್ರಿಂದ ರೈತರಿಗೆಲ್ಲರಿಗೆ ಸಮಸ್ಯೆ ಐತಿ. ಜಿಂಕಿವನ್ನ ಮಾಡ್ಬೇಕಂತ ಎಷ್ಟೋ ಸಲ ಮನವಿ ಕೊಟ್ಟಿವಿ. ಬೆಳಗಾವಿ ದೇಶದಲ್ಲಿ ಚರ್ಚೆ ಮಾಡ್ರಿ ಅಂತ ಹೇಳಿದ್ರು. ಅವರು ಇನ್ನು ಇವತ್ತಿಗೆ ಎಷ್ಟೋ ವರ್ಷ ಆದ್ರೂ ಯಾರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿಲ್ಲ. ಇವತ್ತ ಏನ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಜಿಂಕಿವನ್ನ ನಿರ್ಮಾಣ ಮಾಡೋಂತ ವ್ಯವಸ್ಥೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಸರ್ಕಾರ ಸೇರಿ ಮಾಡ್ಬೇಕಂತ ಹೇಳಿ ನೂರಾರು ಜಿಂಕೆಗಳ ಹಿಂಡು ಯಾವಾಗ ಬೇಕಿದ್ರೂ ಕೂಡ ರೈತರ ಜಮೀನಿಗೆ ನುಗ್ಗುತ್ತವೆ. ಬೆಳೆಗಳನ್ನೆಲ್ಲ ತಿಂದು ಹಾಳು ಮಾಡಿ ಹೊರಟು ಹೋಗುತ್ತವೆ. ಇದರಿಂದ ರೈತರ ಜೀವನ ಕಂಗಾಲಾಗಿದೆ. ಹೀಗಾಗಿ ರೈತರು ಹಲವು ಬಾರಿ ಈ ಜಿಂಕೆಗಳನ್ನ ಸ್ಥಳಾಂತರ ಮಾಡಬೇಕು, ಜಿಂಕೆವನ್ನ ನಿರ್ಮಿಸಿ ಎಂದು ಪಟ್ಟು ಹಿಡಿದರೂ ಯಾವೊಬ್ಬ ಅಧಿಕಾರಿಯೂ ಕೂಡ ತಲೆಕೆಡಿಸಿಕೊಂಡಿಲ್ಲ ಅಂತ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 8 ಜಿಲ್ಲೆದಾಗ ಜಿಂಕೆಗಳ ಕಾಟ ಮಿತಿಮೀರೈತಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಾರ. ಅವನು ಅವಕ್ಕೊಂದು ಇರಾಕೊಂದು ತಾಣಾರ ಮಾಡ್ಬೇಕು, ಇಲ್ಲ ಅಂತಂದ್ರ ಅರಣ್ಯಕ್ಕೆ ಬಿಡ್ಬೇಕು. ಆ ಕೆಲಸ ಮಾಡೋಲ್ರ. ಹೆಂಗ ನಾವು ಪದೇ ಪದೇ ಮನವಿ ಕೊಡ್ತೀವಿ, ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತಗೊಂತಾನೆ ಇಲ್ಲ. ಸಂಬಂಧಪಟ್ಟ ಈಗ ನೋಡ್ರಿ, ಸಾಕಷ್ಟು ಅದರ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರುತ್ತೆ. ಆ ಪರಿಹಾರ ಎಲ್ಲಿ ಹೋತ ಅನ್ನೋದು ಗುರ್ತಾಗೋಲ್ದು. ಒಟ್ಟಾರೆಯಾಗಿ ಜಿಂಕೆಗಳು ರೈತರ ನೆಮ್ಮದಿಯನ್ನೇ ಕಸಿದುಕೊಂಡಿವೆ. ಈ ಜಿಂಕೆ ದಾಳಿಗೆ ಒಳಗಾದ ರೈತರಿಗೆ ಇನ್ನೂ ಕೂಡ ಸರ್ಕಾರ ಪರಿಹಾರವನ್ನು ನೀಡಿಲ್ಲ. ಆದರೆ ಇನ್ನಾದರೂ ಕೂಡ ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.